ಹುದ್ದೆ, ಗದ್ದುಗೆ, ಅಧಿಕಾರ, ಹಣ ಎಲ್ಲವೂ ಈ ಲೋಕದಲ್ಲಿ ಅನುಭವಿಸೋಕಿರೋದು. ತರೂಕೂ ಇಲ್ಲ, ಒತ್ಕೊಂಡು ಹೋಗ್ಲಿಕ್ಕೂ ಇಲ್ಲ. ಬರುವಾಗ ಬರಿಗೈಯ ದಾಸ, ಬರುವಾಗಲೂ ಬರಿಗೈ ದಾಸ. ನೋಡಿ, ಒಂದು ಪುಟ್ಟ ಮಗು ಹುಟ್ಟಿದ್ರೆ ಪುಟ್ಟ ಕಂದ ಚಿಟ್ಟನ ಚೀರ್ತದಂತೆ. ಯಾಕೆಂದ್ರೆ ಮತ್ತೆ ಈ ಪ್ರಪಂಚಕ್ಕೆ ಬಂದ ಅಂತ. ಮತ್ತಿಲ್ಲಿಗೆ ಬಂದ ನಾನು, ಎರಡೂ ಕೈ ಮುಷ್ಟಿ ಹಿಡ್ಕೊಂಡ್ಬಿಡ್ತದೆ ಮಗು. ಏನು ಬೇಡ ನನಗೆ, ಈ ಲೋಕ ಬೇಡ, ಬೇಡ ಈ ಭವ ಬೇಡ, ಈ ಜಗತ್ತು ಬೇಡ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಮಗು ನೋಡೋಕೆ ಹೋದವರೆಲ್ಲ ಬೆರಳೆಲ್ಲ ಇಗ್ಲಿಸಿ ಒಂದು 500 ರೂಪಾಯಿ ನೋಟ್ ಇಡ್ತೀವಿ ಒಳಗೆ. ಹಿಡ್ಕೊ, ಇದು ಬೇಕು ನಿನಗೆ, ದುಡ್ಡು ಬೇಕು, ಹಿಡ್ಕೊ, ಹಣ ಹಿಡ್ಕೊ ಅಂತ. ಯಾವಾಗ ಹಣದ ವ್ಯಾಮೋಹ ಒಂದೊತ್ತಂತೋ ಮಿಕ್ಕದ್ದೆಲ್ಲ ಆದಾಗ ಅದು ಬಂದ್ಬಿಡ್ತು. ಪ್ರೀತಿಯಿಂದ ಬದುಕುವ, ಆಸೆಯಿಂದ ಬದುಕುವ, ದುರಾಸೆ ಬೇಡ, ವ್ಯಾಮೋಹ ಬೇಡ. ವ್ಯಾಮೋಹ ಉಳ್ಳವರೇ ದುಃಖಕ್ಕೆ ಬೀಳೋರು, ಪ್ರೀತಿ ಉಳ್ಳವರಲ್ಲ ರೀ. ಪ್ರೀತಿ ಅಂದ್ರೆ ನಾನು ನೀನು ಚೆನ್ನಾಗಿರುವ ಅನ್ನೋದು. ನಿನ್ನ ಕಷ್ಟ ಸುಖಕ್ಕೆ ನಾನು ಆಗ್ತೀನಿ, ನನ್ನ ಕಷ್ಟ ಸುಖಕ್ಕೆ ನೀನು ಆಗಬೇಕು, ಇದು ಪ್ರೀತಿ. ವ್ಯಾಮೋಹ ಅಂದ್ರೆ ಏನು ಗೊತ್ತಾ? ನಿನ್ನ ಬಿಟ್ಟು ಬದುಕ್ನಾರೆ, ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ಇದು ವ್ಯಾಮೋಹ. ಈ ವ್ಯಾಮೋಹನೇ ಯಾರು ಇಟ್ಕೋಕ್ ಹೋಗಬಾರ್ದು. ಕಾರಣ, ಯಾರಿಗೆ ಯಾವ ಕಾರಣಕ್ಕೆ ಯಾವ ಸಮಯಕ್ಕೆ ಯಾರಿಂದ ಯಾವಾಗ ಹ್ಯಾಂಗ್ ಸಾವು ಬರ್ತದೆ ನಮ್ಗೆ ಗೊತ್ತಿಲ್ಲ. ಜ್ಞಾನವಂತರು ಡಾಕ್ಟರ್ ಡಿ.ಕೆ. ರವಿಶಂಕರ್ ಸಾರ್ ಅವರು ನಮ್ಮ ದೊಡ್ಡರಸಿಂಕೆರೆಯ ಕೀರ್ತಿಶೇಷರಾದ ಕೆಂಪಯ್ಯ ಮಾತೃಶ್ರೀ ಜಯಮ್ಮನವರ ಸುಪುತ್ರರಾಗಿ ಹುಟ್ಟಿ ವಿದ್ಯಾವಂತರಾಗಿ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ರಾಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಒಂದು ಉನ್ನತವಾದ ಹುದ್ದೆಯಲ್ಲಿ, ಗೌರವಾನ್ವಿತವಾದ ಹುದ್ದೆಯಲ್ಲಿ ಇದ್ದವರು. ಸಾವು ಗೊತ್ತಿಲ್ಲವಲ್ಲ, ಹುದ್ದೆಗಿದ್ದೆ ಗೊತ್ತಿಲ್ಲ ಅದಕ್ಕೆ. ಮೃತ್ಯು ಬಲ್ಲೆಳೆ ಒತ್ತು ವೇಳೆಗಳ ಹುದ್ದೆ ಗೊತ್ತಾ, ಬುದ್ಧಿ ಗೊತ್ತಾ, ಗುಣ ಗೊತ್ತಾ? ಅದೃಷ್ಟ ದೇವತೆಗೆ ಕಣ್ಣಿಲ್ಲ, ಮೃತ್ಯು ದೇವತೆಗೆ ಕರ್ಣ ಇಲ್ಲ. ಅದೃಷ್ಟ ದೇವತೆ ಕಣ್ಣಿದ್ದಿದ್ರೆ ಕೆಟ್ಟೋರ್ತಾವ ದುಡ್ಡಲ್ಲಿ ಇರ್ತಿರ್ಲಿಲ್ಲ. ಅಯ್ಯೋ ಮಾಡಬಾರ್ದೆ ಮಾಡ್ತಾರೆ ನೋಡಿ ಸರ್, ದುಡ್ಡು ಹೆಂಗಿಟ್ಟವ್ರೆ ಅಂತ ಮಾತಾಡ್ತಾನೆ. ಅದು ಕಣ್ಣಿಲ್ಲ, ಅದಕ್ಕೆ. ಮೃತ್ಯು ದೇವತೆಗೆ ಕರ್ಣ ಇಲ್ಲ. ಕ್ರೂರಿ ಮಧ್ಯಪ್ರದೇಶದಲ್ಲಿ 1.5 ವರ್ಷದ ಮಗು ನೆಲಕ್ಕೆ ಹೋಗೋದು ಸಾಯಿಸೋನೊಬ್ಬ. ನೆಲಕ್ಕೆ ಹೋಗೋದು, ಎಡಕಾಲ್ಗೆ ಹೋಗಿ ಹೊಡೆದವ್ರು. 1.5 ವರ್ಷದ ಮಗು, ರಾಗದ್ವೇಷಗಳು ಗೊತ್ತಿಲ್ಲದ ಕಂದ, ನೆಲಕ್ಕೆ ಒಗದ, ಆ ಮಗು ಕೊಂದ. ಅದಕ್ಕೆ ಕರುಣೆ ಇಲ್ಲದ ಮೃತ್ಯು ಯಾರಿಂದ ಯಾವಾಗ ಯಾವ ಕ್ಷಣಕ್ಕೆ ಸಾವು ಕೊಡ್ತು. ಅವ್ರ ತಾಯಿ ಮೇಲೆ ಪ್ರೀತಿ ಇತ್ತಂತ ಇವನಿಗೆ, ಅವ್ರ ತಾಯಿ ಮೇಲೆ ಪ್ರೀತಿ. ತಾಯಿ ಪ್ರೀತಿ ಗೊತ್ತಿಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲ, ಎತ್ಕೊಂಡು ಹೋಗ್ತಾರನ್ನ ಯಾರು ಅಂತ ಗೊತ್ತಿಲ್ಲ. ಸತ್ತಾತ್ಮ ಬರ್ಸ್ಕೊಂಬಂದಿದ್ದೆ 1.5 ವರ್ಷ ಆಯಸ್ಸು, ಹಿಂಗೆ ಸಾಯಬೇಕು ಅಂತ. ಅದಕ್ಕೆ ಇವತ್ತು ನಮ್ಮ ರವಿಶಂಕರ್ ಸಾರ್ ಕೂಡ ನಮ್ಮನ್ನು ಬಿಟ್ಟು ಹೊರಟಿದ್ದಾರೆ. ಸಾವೇ ಸತ್ಯ, ಸಾವೇ ಸತ್ಯ. ಸತ್ಯ ಇದು ಮಿಥ್ಯ ಅಲ್ಲ. ಇದು 2 ವಿಚಾರ ಮರೆಯಂಗಿಲ್ಲ ಅಂತ ಮನುಷ್ಯ. ಒಂದು, ದೇವರಿದ್ದಾನೆ ಅಂತ. ದೇವರು ನೋಡಿ, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಮಂತ್ರಾಲಯಕ್ಕೆ ಹೋಗಿ, ತಿರುಪತಿಗೆ ಹೋಗಿ ಅಂತ ಯಾರಿಗೂ ಹೇಳಲ್ಲ ರೀ. ಯದ್ಭಾವಂ ತದ್ಭವತಿ. ನಿಮ್ಮವ್ರು ಮಾರಮ್ಮ ಇಲ್ವಾ, ಆಯ್ತು ಒಂದು ಮಸಣಮ್ಮ ಅಂತಿಲ್ವಾ? ಮೂಲ ದೇವರುಗಳಿದಾವೆ. ತೆಂಗಿನ ಮರ, ಕಲ್ಪವೃಕ್ಷ ಅಂತ ಕೈ ಮುಗಿತೀವಿ. ಹರಿಯೋ ನದಿ ಗಂಗಾ ಮಾತೆ ಅಂತ ಕೈ ಮುಗಿತೀವಿ. ಉರಿಯೋ ಬೆಂಕಿ ಯಜ್ಞೇಶ್ವರ ಅಂತ ಕೈ ಮುಗಿತೀವಿ. ಯಾವುದೋ ಒಂದು ದೇವರು, ಒಂದು ನಂಬಿಕೆ ಇಡಬೇಕು. ಭಗವಂತ ಅನ್ನೋ ಒಂದು ದೇವರು, ಒಂದು ಶಕ್ತಿ ಇದೆ, ಪ್ರಕೃತಿ ಶಕ್ತಿ ಐತ್ರಿ. ಆ ಶಕ್ತಿಗೆ ತಲೆಬಾಗಿ ಬದುಕ್ಬೇಕು ನಾವು. ಪ್ರಕೃತಿಯ ಶಕ್ತಿಗೆ ತಲೆಬಾಗಿ ಬದುಕ್ಬೇಕು ನಾವು. ಒಂದು ದೇವರಿದ್ದಾನೆ ಅನ್ನೋ ವಿಚಾರ ಮರಿಬಾರ್ದು. ಮತ್ತೊಂದು, ನನಗೊಂದಿನ ಸಾವು ಬರ್ತದೆ ಅನ್ನೋ ವಿಚಾರ ಮರಿಬಾರ್ದು. ಈ ಜಗತ್ತಲ್ಲಿ ಧರ್ಮಗಳು ಅಂತಿದ್ದಾವೆ. ಯಾವ್ಯಾವ್ದು ಗೊತ್ತಾ? ತಂದೆ ತಾಯಿ ಧರ್ಮ ಏನು, ಮಕ್ಕಳ ಧರ್ಮ ಏನು, ಅಣ್ಣ ತಮ್ಮಂದ್ರ ಧರ್ಮ ಏನು, ಭಾತೃ ಧರ್ಮ ಏನು, ಪಿತೃಧರ್ಮ ಏನು, ಸತಿಪತಿಗಳ ಧರ್ಮ ಏನು, ಪತಿ ಅಂದ್ರೇನು, ಸತಿ ಅಂದ್ರೇನು. ಈ ಜ್ಞಾನ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನೆಂದರೆ ಮನೆಗೆ ದೇವರು ಕಾಣವ್ವ. ವೈದವ್ಯ ಅನ್ನೋದು ಹೆಣ್ಣಿಗೆ ಮಾತ್ರ ಅಲ್ಲ ರೀ, ಗಂಡಿಗೂ ಬರ್ತದೆ. ಗಂಡನ ಕಳ್ಕೊಂಡು ಹೆಣ್ಣು ಮಗಳು ಎಷ್ಟು ನೋವು ಅನುಭವಿಸ್ತಾಳೋ, ಹೆಂಡತಿ ಕಳ್ಕೊಂಡು ಗಂಡ ಅದಕ್ಕಿಂತ 2 ಪಟ್ಟು ನೋವು ಅನುಭವಿಸ್ತಾನೆ. ನಿಜವಾಗಿ ಹೇಳ್ಬೇಕಂದ್ರೆ ಗಂಡನ ಕಳ್ಕೊಂಡು ಹೆಣ್ಣು ಮಕ್ಕಳೇ ಬದುಕ್ತಾರ ಚೆನ್ನಾಗಿ. ಆದರೆ
45-50ನೇ ವಯಸ್ಸಲ್ಲಿ ಯಾರು ಹೆಂಡತಿ ಕಳ್ಕೊಂಡ್ಬಿಟ್ರೆ ಅವರ ಬದುಕು ಅತ್ಯಂತ ದೀನಾಯ ಸ್ಥಿತಿಗೆ ತಲುಪಡುತ್ತೆ. ಅದಕ್ಕೆ ಗಣಗಲಿರುವುದು ಕುಂಕುಮದ ರಾಶಿಯವ್ವ, ಹಣೆಯಲ್ಲಿ ಇರುವುದು ಕುಂಕುಮದ ರಾಶಿಯವ್ವ, ಹಣೆಯಲ್ಲಿ ಇರುವುದು ಕುಂಕುಮದ ರಾಶಿಯವ್ವ. ಆ ರಾಶಿ ಹೋದ ಮ್ಯಾಲೆ, ಆ ರಾಶಿ ಹೋದ ಮ್ಯಾಲೆ ಪರದೇಶಿ ನೀನವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡನೆಂದರೆ ಮನೆಯ, ಗಂಡನೆಂದರೆ ಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡೆ ನನ್ನವ್ವ. ಕರಿಮಣಿ ಮಾಂಗಲ್ಯ ಮುತ್ತೈದ ಸ್ಥಾನವ್ವ, ಕರಿಮಣಿ ಮಾಂಗಲ್ಯ ಮುತ್ತೈದ ಸ್ಥಾನವ್ವ, ಕರಿಮಣಿ ಮಾಂಗಲ್ಯ ಮುತ್ತೈದ ಸ್ಥಾನವ್ವ. ಆಸ್ಥಾನ ಹೋದ ಮ್ಯಾಲೆ, ಆಸ್ಥಾನ ಹೋದ ಮ್ಯಾಲೆ ದೇವಸ್ಥಾನ ಯಾಕವ್ವ. ಗಂಡನ ಜೋಪಾನ ಮಾಡೆ ನನ್ನವ್ವ. ಗಂಡನೆಂದರೆ ಮನೆಯ, ಗಂಡನೆಂದರೆ ಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡೆ ನನ್ನವ್ವ. ಮುಂಗೈಯಲ್ಲಿರುವುದು ಮುತ್ತೈದ ಬಳೆಗಳವ್ವ, ಮುಂಗೈಯಲ್ಲಿರುವುದು ಮುತ್ತೈದ ಬಳೆಗಳವ್ವ, ಮುಂಗೈಯಲ್ಲಿರುವುದು ಮುತ್ತೈದ ಬಳೆಗಳವ್ವ. ಆ ಬಳೆ ಹೋದ ಮ್ಯಾಲೆ, ಆ ಬಳೆ ಹೋದ ಮ್ಯಾಲೆ ಬಾಳೆಲ್ಲ ಗೋಳವ್ವ. ಗಂಡನ ಜೋಪಾನ ಮಾಡೆ ನನ್ನವ್ವ. ಗಂಡನೆಂದರೆ ಮನೆಯ, ಗಂಡನೆಂದರೆ ಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡೆ ನನ್ನವ್ವ. ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ, ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ. ಆ ಹುಚ್ಚ ಹೋದ ಮ್ಯಾಲೆ, ಆ ಹುಚ್ಚ ಹೋದ ಮ್ಯಾಲೆ ನೀ ಹುಚ್ಚಿ ಕಾಣವ್ವ. ಗಂಡನ ಜೋಪಾನ ಮಾಡೆ ನನ್ನವ್ವ.
ಗಂಡಾನೆಂದರ ಮನೆಯ ದೇವರು ಕಣವ್ವ, ಗಂಡನ ಜೋಪಾನ ಮಾಡು ನನ್ನವ್ವ. ಪುರುಷ ಶ್ರೇಷ್ಠ ಹೆಣ್ಣು ಕನಿಷ್ಠ ಅಂತ ಭಾವನೆ ಅಲ್ಲ ಇದು. ಗಂಡ ಹೆಂಡತಿನೂ ಜೋಪಾನ ಮಾಡಬೇಕು, ಹೆಂಡತಿ ಗಂಡನ್ನೂ ಜೋಪಾನ ಮಾಡಬೇಕು. ಇಬ್ಬರು ಸೇರಿ ಆ ಕುಟುಂಬವನ್ನ ಪ್ರೀತಿಯಿಂದ ಮುನ್ನಡೆಸ್ಬೇಕ್ರಿ. ಸಮಸ್ಯೆ ಇಲ್ಲ, ಸಂಸಾರ ಇಲ್ಲ ಜಗತ್ತಲ್ಲಿ. ರೋಗ ಇಲ್ದರೂ ದೇಹ ಇಲ್ಲ. ಯಾರಿಗಿಲ್ಲ ರೋಗ? ಒಂದಲ್ಲ ಒಂಥರ ಅದೇ. BP ಇರ್ತದೆ, ಶುಗರ್ ಇರ್ತದೆ, ಥೈರಾಯ್ಡ್ ಇರ್ತದೆ. ಇವ್ಯಾವುದೂ ಇಲ್ಲ ಅಂದ್ರೂ ಅಹಂಕಾರನಾರು ಇರ್ತದೆ, ಅದು ಒಂದು ರೋಗವೇ, ಅದು ಇರ್ತದೆ. ಬಿದಿರ ಪಲ್ಲಕ್ಕಿ ಮ್ಯಾಲ ಸಾಗುತ್ತಿದೆ ಮೆರವಣಿಗೆ. ರವಿಯಣ್ಣ ನಿನೋದ ಮ್ಯಾಲ ಗತಿಯಾರೋ ನಿನ್ನ ಮನೆಗೆ, ಗತಿಯಾರೋ ನಿನ್ನ ಮನೆಗೆ. ಅಣ್ಣ ಗತಿಯಾರೋ ನಿನ್ನ ಮನೆಗೆ. ಬಿದಿರ ಪಲ್ಲಕ್ಕಿ ಮ್ಯಾಲ ಸಾಗುತ್ತಿದೆ ಮೆರವಣಿಗೆ. ಬಾಳೆ ಒಂಬಳೆಯಾಗಿ ಬಾಳೆಗೊಂದು ಗೊನೆಯಾಗಿ ರವಿಯಣ್ಣ ರವಿಶಂಕರಣ್ಣ ಬಾಳೆ ಒಂಬಳೆಯಾಗಿ ಬಾಳೆಗೊಂದು ಗೊನೆಯಾಗಿ ದೊಡ್ಡರಸಿನ ಕೆರೆಯ ಕೆಂಪಯ್ಯನ ಮಗನಾಗಿ ಮಂಡ್ಯ ನಗರದಲ್ಲಿ ಬಾಳಾಟ ಮಾಡುತ್ತಿದ್ದೆ. ಚಂದುಳ್ಳಿ ಸಂಸಾರ ನನ್ನಪ್ಪ ನಡೆಸುತ್ತಿದ್ದೆ. ಇಂದಿಗೆ ಕೊನೆಯಾದೆಯ ರವಿಯಣ್ಣ ನಮ ಬಿಟ್ಟು ದೂರಾದೆಯ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ರವಿಯಣ್ಣ ರವಿಶಂಕರಣ್ಣ ಗುಣವಂತರು ನೀವು, ವಿದ್ಯಾವಂತರು ನೀವು, ಸಾತ್ವಿಕರು ನೀವು, ಹೃದಯವಂತರು ನೀವು. ಒಳ್ಳೆಯವರ ಬಿಡಲಿಲ್ಲ ಆಳಾದ ಜವರಾಯ, ಉತ್ತಮರ ಬಿಡಲಿಲ್ಲ ಒತ್ತೊಯ್ದು ಬಿಟ್ಟನಲ್ಲ ಮರೆಯಾಗಿ ಓದೆಯಪ್ಪ. ಅಯ್ಯೋ ನನ್ನ ರವಿಯಣ್ಣ ಕೊನೆಯಾಗಿ ಓದೆಯಪ್ಪ, ಕೊನೆಯಾಗಿ
ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ರವಿಯಣ್ಣ ರವಿಶಂಕರಣ್ಣ ನೀ ಹೋದ ಮ್ಯಾಲೆ ಗತಿಯಾರೋ ನಿನ್ನ ಮನೆಗೆ. ಮುಪ್ಪಿನ ಕಾಲದಲ್ಲಿ ಎತ್ತೋಳು ಜಯವ್ವ ಕಣ್ಣೀರ ಇಡುತ್ತಾ ಕುಂತವಳೆ ನೋಡವ್ವ. ಮುಪ್ಪಿನ ಕಾಲದಲ್ಲಿ ಎತ್ತೋಳು ಜಯವ್ವ ಕಣ್ಣೀರ ಇಡುತ್ತಾ ಕುಂತವಳೆ ನೋಡವ್ವ. ಅಯ್ಯೋ ನನ್ನ ಮಗನೇ ಎಂದು ಅಳುತ್ತಾಳೆ, ನನಗಾರು ಸಾವು ಬರಬಾರ್ದಿತ್ತ ಎನ್ನುತ್ತಾಳೆ. ಯಾಗಪ್ಪ ಮರೆಯಲಿ ನಿನ್ನ, ಅಯ್ಯೋ ರವಿಯಣ್ಣ ಯಾಗಪ್ಪ ಮರೆಯಲಿ ನಿನ್ನ. ಬೆದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ರವಿಯಣ್ಣ ರವಿಶಂಕರಣ್ಣ ನೀವು ಹೋದ ಮ್ಯಾಲೆ ಗತಿಯಾರೋ ನಿನ್ನ ಮನೆಗೆ.